ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ನಡೆದು 3 ದಿನ ಕಳೆದಿದೆ. ಆದರೆ ಈವರೆಗೂ ಆರೋಪಿಗಳ ಪತ್ತೆಯಾಗಿಲ್ಲ. ರಾಜ್ಯದಿಂದ ರಾಜ್ಯಕ್ಕೆ ಪಲಾಯನ ಮಾಡ್ತಾ ಇರೋ ಈ ಖದೀಮರು ಚಿನ್ನಾಭರಣವನ್ನ ಮಾರಾಟ ಮಾಡಿರೋ ಸಾಧ್ಯತೆ ಇದೆ. ಇದರಿಂದ ಬ್ಯಾಂಕಿನ ಗ್ರಾಹಕರಲ್ಲಿ ಆತಂಕ ಮನೆ ಮಾಡಿದೆ. ತಮ್ಮ ಚಿನ್ನ ತಮಗೆ ಸಿಗುತ್ತೋ ಇಲ್ವೋ ಅಂತ ಕಂಗಾಲಾಗಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಮಂಗಳೂರು ಸಹಕಾರಿ ಬ್ಯಾಂಕ್ನಲ್ಲಿ ಡಕಾಯಿತಿ. ಈವರೆಗೂ ಡಕಾಯಿತರ ಸುಳಿವಿಲ್ಲ. ಸಹಕಾರಿ ಬ್ಯಾಂಕ್ ಗ್ರಾಹಕರಲ್ಲಿ ಹೆಚ್ಚಾಯಿತು ಆತಂಕ. ಮಂಗಳೂರು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ದರೋಡೆ ನಡೆದು 3 ದಿನ ಕಳೆದು 4ನೇ ದಿನಕ್ಕೆ ಕಾಲಿಟ್ಟಿದೆ. 5 ದರೋಡೆಕೋರರು ಕೇವಲ 6 ನಿಮಿಷದಲ್ಲಿ ಬರೋಬ್ಬರಿ 10 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನ ದರೋಡೆಗೈದು ಪರಾರಿಯಾಗಿದ್ದಾರೆ. ದರೋಡೆಕೋರರ ಬೆನ್ನತ್ತಿರೋ ಪೊಲೀಸರು 8 ತಂಡಗಳಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ರು. ಸರಿಯಾದ ಲೀಡ್ ಇನ್ನೂ ಸಿಕ್ಕಿಲ್ಲ. ಉತ್ತರ ಭಾರತದ ಕಡೆ ದರೋಡೆಕೋರರು ತೆರಳಿದ್ದಾರೆನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಒಂದು ತಂಡ ಅತ್ತ ತೆರಳಿದ್ದು ಹುಡುಕಾಟ ನಡೆಸುತ್ತಿದ್ದಾರೆ. ಈ ನಡುವೆ ದರೋಡೆಕೋರರು ಕದ್ದಿರುವ ಚಿನ್ನಾಭರಣವನ್ನ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡುವ ಸಾಧ್ಯತೆಯೂ ಇದೆ. ಈ ಹಿನ್ನೆಲೆಯಲ್ಲಿಯೂ ಪೊಲೀಸರು ಮುಂಬೈ, ಗೋವಾ, ತಮಿಳುನಾಡು, ಕೇರಳದ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ನಲ್ಲೂ ತಪಾಸಣೆ ನಡೆಸ್ತಾ ಇದ್ದಾರೆ. ಹೀಗಾಗಿ ಚಿನ್ನಾಭರಣ ಕಳೆದುಕೊಂಡ ಗ್ರಾಹಕರಲ್ಲಿ ಆತಂಕ ಹೆಚ್ಚಾಗಿದೆ. ಕೋಟೆಕಾರು ಬ್ಯಾಂಕ್ನಲ್ಲಿ ಸ್ಥಳೀಯರು ತಮ್ಮ ಕಷ್ಟ ಕಾಲದಲ್ಲಿ ಚಿನ್ನಾಭರಣವನ್ನ ಅಡವಿಟ್ಟು ಸಾಲ ಪಡೆದಿದ್ರು. ತಮ್ಮ ಚಿನ್ನಾಭರಣಗಳು ಸೇಫ್ ಆಗಿ ಬ್ಯಾಂಕ್ನಲ್ಲೇ ಇತ್ತು ಅಂದುಕೊಂಡವರಿಗೆ ದರೋಡೆಯ ದಿನದಂದೇ ಬರಸಿಡಿಲು ಬಡಿದಂತಾಗಿತ್ತು. ಇದೀಗ ಕಳ್ಳರು ಇನ್ನೂ ಸಿಗದೆ ಇರೋದ್ರಿಂದ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಹೀಗಾಗಿ ತಮ್ಮ ಚಿನ್ನಾಭರಣದ ಗತಿ ಏನು ಅನ್ನೋ ಆತಂಕದಲ್ಲಿದ್ದಾರೆ. ನಮ್ದು 5 ಲಕ್ಷದ ಚಿನ್ನ ಇಟ್ಟಿದ್ದೇವೆ ನಾವು. ಅದೇನು ಈ ಬ್ಯಾಂಕ್ ಅಲ್ಲಿ ಇದು ದರೋಡೆ ಆಗುದು, ಇದೇ ಬ್ಯಾಂಕ್ ಅಲ್ಲಿ ಏನು 2 ಸಲ ಆದದು. ನಮ್ಗೆ ಅನುಮಾನ ಬರ್ತದೆ ಅಲ್ಲ, 17 ಕೋಟಿ ಇಲ್ಲಿ ಇನ್ಸೂರೆನ್ಸ್ ಉಂಟಂತ. ಅದು ಹೇಳಲಿಕ್ಕೆ ಕಾರಣ ಏನು? ಅವರಿಗೆ ಗೊತ್ತುಂಟಾ? ಗೊತ್ತಿದ್ದು ಅವರು ಇನ್ಸೂರೆನ್ಸ್ ನ ವಿಷಯ ಮಾತನಾಡಿದ, ಅದು ನಮಗೆ ತಿಳಿಬೇಕು. ಸದ್ಯ ಬ್ಯಾಂಕಿನವರು ಇನ್ಸೂರೆನ್ಸ್ ಮೂಲಕ ಎಲ್ಲಾ ಗ್ರಾಹಕರ ಚಿನ್ನಾಭರಣವನ್ನ ವಾಪಸ್ ನೀಡೋದಾಗಿ ಭರವಸೆ ನೀಡಿದ್ದಾರೆ. ಆದ್ರೆ ನಮ್ಮ ಚಿನ್ನಾಭರಣ ಸಿಗೋದಿಲ್ಲ ಅನ್ನೋ ಬೇಸರವು ಗ್ರಾಹಕರಲ್ಲಿದೆ. ಒಟ್ಟಿನಲ್ಲಿ ಆದಷ್ಟು ಬೇಗ ದರೋಡೆಕೋರರ ಬಂಧನವಾಗಿ ಎಲ್ಲಾ ಚಿನ್ನಾಭರಣ ವಾಪಸ್ ಸಿಗಲಿ ಅನ್ನೋದು ಎಲ್ಲರ ಆಶಯ. ಸುಖಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.